ನಮಗೆಲ್ಲ ಗೊತ್ತಿರುವ ಹಾಗೆ ಧರ್ಮಸ್ಥಳ ವಿಚಾರ ಎಲ್ಲಿಗೆ ಬಂದು ನಿಂತಿದೆ. ನಿನ್ನೆ ಆದಂತಹ ದೊಡ್ಡ ಬೆಳವಣಿಗೆ ಎಲ್ಲವನ್ನೂ ಕೂಡ ತಾವು ನೋಡಿದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೀತಾ ಇದೆ. ಪಿತೂರಿ ಮಾಡ್ತಾ ಇದ್ದಾರೆ, ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಧರ್ಮಸ್ಥಳದಲ್ಲಿ ಪ್ರಯೋಗ, ಟಾರ್ಗೆಟ್ ಬೇರೆನೇ ಇದೆ. ಈ ರೀತಿಯ ಅನೇಕ ವಿಚಾರಗಳನ್ನು ನಾವು ಕೇಳ್ಪಟ್ವಿ. ಇದರ ಜೊತೆಗೆ ಈ ಚಿನ್ನಯ್ಯ ಈತನ ಅಸಲಿಯತ್ತೇನು ಅನ್ನುವಂಥದ್ದು ಬಟಾ ಬಯಲಾಗಿದೆ. ಈತ ಈಗಾಗಲೇ ತನಿಖೆ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಹೇಳಿದಾನಂತೆ. ಇದರ ಜೊತೆಗೆ ಆತನನ್ನ ಅರೆಸ್ಟ್ ಮಾಡಿದ ಮೇಲೆ ಏನೆಲ್ಲ ಬೆಳವಣಿಗೆಗಳು ಆಚೆ ಬಂದು ಅನ್ನೋದನ್ನು ಕೂಡ ತಾವು ಗಮನಿಸಿದ್ದೀರಿ. ಎಲ್ಲವೂ ಕೂಡ ಬುರುಡೆ ತೋರಿಸೋದಕ್ಕೆ ಬಂದವನ ಬುರುಡೆ ಸ್ಟೋರಿ ಇಡೀ ರಾಜ್ಯದ ಮುಂದೆ ಜಗಜ್ಜಾಹೀರಾಯಿತು. ಈತನ ಹಿಂದೆ ಇರುವಂತವ್ರು ಯಾರು, ಅವ್ರ ಕತೆ ಏನು, ಅವರ ಉದ್ದೇಶ ಏನಾಗಿತ್ತು? ಈ ಬುರುಡೆ ಗ್ಯಾಂಗ್ ಮೇಲೆ ಇನ್ನೊಬ್ಬ ದೊಡ್ಡ ಬುರುಡೆ ಕೂತಿದ್ದಾನೆ. ಆತ ದೆಹಲಿಯಲ್ಲಿ ಕೂತ್ಕೊಂಡು ಇವರನ್ನ ಆಟ ಆಡಿಸ್ತಾ ಇದ್ದಂತೆ. ಅವನ ಉದ್ದೇಶ ಏನಾಗಿತ್ತು ನೋಡಿ. ಜನರಲ್ಲಿ ಈಗ ಓಡಾಡ್ತಾ ಇರುವಂತ ಪ್ರಶ್ನೆ, ಈ ಪಬ್ಲಿಕ್ ಹೇ ಸಬ್ ಜಾನ್ತಿ ಹೇ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಎಲ್ಲರೂ ಅಂದಾಜು ಮಾಡೋದಕ್ಕಿಂತ ಮುಂಚೆ ಜನರು ಈ ಬಗ್ಗೆ ಮಾತಾಡ್ತಾ ಇದ್ರು. ಅಲ್ಲೊಬ್ಬ ಯಾವನೋ ಈ ಆಟ ಆಡಿಸ್ತಾ ಇದ್ದಾನೆ ಅಂತ. ಆತನ ಉದ್ದೇಶ ಧರ್ಮಸ್ಥಳದಲ್ಲಿ ಪ್ರಯೋಗ ಮಾತ್ರ. ಮುಂದೆ ಇನ್ನೂ ಗೋಕರ್ಣ, ಮುರುಡೇಶ್ವರ, ಆದೋ ಈದೋ ಎಲ್ಲವೂ ಬಾಕಿ ಇದೆ ಅಂತ ಹೇಳಿ. ಹಾಗಿದ್ರೆ ಈಗ ವಿಡಿಯೋ ರಹಸ್ಯ ಬಯಲಾಯಿತು ಅಂತಂದ್ರೆ, ಈ ಷಡ್ಯಂತ್ರದ ಹಿಂದೆ ಯಾರಿದ್ರು ಅನ್ನುವಂಥದ್ದು ಜಗಜ್ಜಾಹೀರಾಯಿತು ಅಂದ್ರೆ ಮುಂದೇನು, ಇವರ ಉದ್ದೇಶ ಏನಾಗಿತ್ತು? ಇನ್ನ ಮತ್ತೊಂದು ಸತ್ಯ ಏನಂತಂದ್ರೆ, ಈ ಚಿನ್ನಯ್ಯ ನಿಷೇಧಿತ ಉಗ್ರ ಸಂಘಟನೆಗಳ ಜೊತೆಗೆ ಯಾವಾಗಲೂ ಸಂಪರ್ಕ ಹೊಂದಿದ್ದ, ಅವರ ಶಿಬಿರದಲ್ಲಿಯೇ ವಾಸ ಇದ್ದ. ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಏನಂತಂದ್ರೆ, ಮಾವೋವಾದಿ ಆಕ್ಟಿವಿಸ್ಟ್ ಆಗಿದ್ದ ಅಂತ ಹೇಳಿ. ಹಾಗಿದ್ರೆ ಈತ ಧರ್ಮಸ್ಥಳಕ್ಕೆ ಬಂದು ಈ ಎಲ್ಲ ಕೆಲಸ ಮಾಡಿದ್ನಲ್ಲ, ಈತನ ಹಿಂದೆ ಉದ್ದೇಶ ಇದ್ದದ್ದೇನು? ಪಾಪ ಪ್ರಜ್ಞೆ ಕಾಡಿದ್ದ, ಪುಣ್ಯದ ಕೆಲಸ ಮಾಡ್ತೀನಿ ಅಂತ ಬಂದ? ಇವೆಲ್ಲವನ್ನು ಕೂಡ ಇವತ್ತಿನ ಮಹಾಭಾರತದಲ್ಲಿ ಮಾತಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಕೆಲವೊಂದು ಬ್ರೇಕಿಂಗ್ ನ್ಯೂಸ್ಗಳಿದೆ, ತಗೊಳ್ಳೋಣ. ಸಮೀರ್ನ ಎಐ ವಿಡಿಯೋ ರಹಸ್ಯ ಬಯಲಾಗುತ್ತಾ? ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ ವಿಚಾರಣೆ, ಇವತ್ತಿನ ವಿಚಾರಣೆ ಅಂತ್ಯ ಆಗಿದೆ. ಸಮೀರ್ಗೆ ಸತತ 5 ಗಂಟೆಗಳ ಕಾಲ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಒಟ್ಟು 3 ಪ್ರಕರಣಗಳಲ್ಲಿ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಮೊದಲ ಕೇಸ್ ಎಐ ವಿಡಿಯೋ, ಎರಡನೇ ಕೇಸ್ ಬೆನಕಾ ಆಸ್ಪತ್ರೆ ಗಲಾಟೆ, ಮೂರನೇದು ಉಜಿರೆ ಆಸ್ಪತ್ರೆಯಲ್ಲಿ ಗಲಾಟೆ. ನಾಳೆ ಮತ್ತೆ ಠಾಣೆಗೆ ವಿಚಾರಣೆಗೆ ಬರೋದಕ್ಕೆ ಈ ಸಮೀರ್ಗೆ ಸೂಚನೆಯನ್ನ ಕೊಡಲಾಗಿದೆ. ನಾಳೆ ವಿಡಿಯೋ ಎಡಿಟಿಂಗ್ಗೆ ಬಳಸಿದ ಕಂಪ್ಯೂಟರ್, ಆ ಮೊಬೈಲ್ ವಶಕ್ಕೆ ಪಡೆಯಲಿದ್ದಾರೆ ಬೆಳ್ತಂಗಡಿ ಪೊಲೀಸರು. 23 ನಿಮಿಷ 52 ಸೆಕೆಂಡ್ನ ಒಂದು ವಿಡಿಯೋನ ಮಾಡಿದ್ನಲ್ಲ ಈ ಸಮೀರ್, ಎಐ ವಿಡಿಯೋಗಳನ್ನ ಬಳಸಿ. ಅದನ್ನ ಮಾಡಿದ್ದ ಕಂಪ್ಯೂಟರ್ ಯಾವುದು, ಜೊತೆಗೆ ಮೊಬೈಲ್, ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಿಕ್ಕಿದ್ದಾರೆ. ಯಾವಾಗ ಈ ಸಮೀರ್ ನನ್ನ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರು ಬಂದ್ರು, ಈತ ಗಾಯವಾಗಿದ್ದ. ಈತ ಸತ್ಯ ಹೇಳಿದಾನೆ ಅಂತಂದ್ರೆ ಗಾಯವಾಗುವಂತ ಅಗತ್ಯ ಏನಿತ್ತು? ಯಾಕೆ ಓಡಿ ಹೋದ ಅನ್ನುವಂತಹ ಪ್ರಶ್ನೆಗಳು ಕೂಡ ಜನರಲ್ಲಿ ಹುಟ್ಕೊಂಡು, ನೇರವಾಗಿ ಸಮೀರ್ಗೂ ಕೂಡ ಈ ಪ್ರಶ್ನೆಯನ್ನ ಮಾಡಲಾಯಿತು. ಆದ್ರೆ ಉತ್ತರ ಕೊಡೋಕೆ ಸಮೀರ್ ಇದ್ರೆ ತಾನೆ, ಆತ ಎಲ್ಲಿದ್ದ ಅನ್ನೋದೇ ಗೊತ್ತಿಲ್ಲ. ಈಗ ದಿಢೀರ್ ಅಂತ ಹೇಳಿ ಇಷ್ಟು ನೋಟಿಸ್ ಕೊಟ್ಟಾದ್ಮೇಲೆ, ಇಷ್ಟು ಅವಧಿ ಆದ ಮೇಲೆ ಸ್ಟೇಷನ್ ಮುಂದೆ ಪ್ರತ್ಯಕ್ಷ ಆಗಿದ್ದಾನೆ ಸಮೀರ್. ವೀಕ್ಷಕರೇ, ಚಿನ್ನಯ್ಯನ ಮೇಲೆ ಅನುಮಾನ ಬರೋದಕ್ಕೆ 3 ಕಾರಣಗಳಿದೆ ಬಹಳ ಮುಖ್ಯವಾಗಿ. ಈತ ಖಾಸಗಿ ಸುದ್ದಿವಾಹಿನಿಗಳಿಗೆ, ರಾಷ್ಟ್ರೀಯ ಸುದ್ದಿವಾಹಿನಿಗಳಿಗೆ ಸಂದರ್ಶನವನ್ನ ಕೊಟ್ಟ. ಸಂದರ್ಶನ ಕೊಡುವಾಗ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ. ಆ ಪ್ರಸ್ತಾಪ ಮಾಡಿದ ವಿಷಯಗಳೇ ತನಿಖಾಧಿಕಾರಿಗಳ ಸಂಶಯಕ್ಕೆ ಕಾರಣ ಆಯಿತು. ಸಂದರ್ಶನ ಕೊಟ್ಟು ಈ ಚಿನ್ನಯ್ಯ ಸಿಕ್ಕಾಕೊಂಡ ಅನ್ನುವಂತ ಪ್ರಶ್ನೆ ಇದೆ. ಸೌಜನ್ಯ ವಿಚಾರದಲ್ಲಿ ಮೊಹಾಂತಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಕೊಲೆ ನಡೆದಾಗ ಹೂಡೋದಕ್ಕೆ ನನಗೆ ಕರೆ ಬಂದಿತ್ತು, ನಾನವತ್ತು ಧರ್ಮಸ್ಥಳದಲ್ಲಿ ಇರಲಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದ. ಇದೇ ವಿಚಾರದಲ್ಲಿ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಅವರು ಚಿನ್ನಯ್ಯನನ್ನ ಪ್ರಶ್ನೆ ಮಾಡಿದ್ದಾರೆ. ಮೊಹಾಂತಿ ಪ್ರಶ್ನೆಗೆ ಚಿನ್ನಯ್ಯ ಗಲಿಬಿಲಿಯಾಗಿದ್ದಾನೆ. ಎಲ್ಲದರಲ್ಲೂ ಅಸ್ಪಷ್ಟ ಹೇಳಿಕೆಗಳನ್ನ ಚಿನ್ನಯ್ಯ ಕೊಟ್ಟಿದ್ದಾನೆ. ಬುರುಡೆ ವಿಚಾರದಲ್ಲೂ ಕೂಡ ಗೊಂದಲ, ಅತ್ಯಾಚಾರವಾದ ಶವ ಹೊತ್ತಿದ್ದೀನಿ ಅನ್ನುವಂತಹ ಹೇಳಿಕೆಯಲ್ಲಿಯೂ ಕೂಡ ಗೊಂದಲ. ಇನ್ನೂ ಮುಂದುವರೆದ ಭಾಗವಾಗಿ
ಆ ಕೊಟ್ಟ ಬುರುಡೆನೇ ನಕಲಿ ಅಂತೆ. ಆ ನಕಲಿ ಬುರುಡೆಯನ್ನ ತಂದು ಕೊಟ್ಟವರು ಈ ಬುರುಡೆ ಗ್ಯಾಂಗ್ನವರಂತೆ. ಅದನ್ನ ತಗೊಂಡು ದೆಹಲಿಗೂ ಹೋಗಿದ್ರಂತೆ. ನಿನ್ನೆ ಎಲ್ಲ ವಿಚಾರಗಳು ಕೂಡ ಆಚೆ ಬಂದಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಧರ್ಮಸ್ಥಳ ವಿಚಾರ ಎಲ್ಲಿಗೆ ಬಂದು ನಿಂತಿದೆ, ನಿನ್ನೆ ಆದಂತಹ ದೊಡ್ಡ ಬೆಳವಣಿಗೆ ಎಲ್ಲವನ್ನೂ ಕೂಡ ತಾವು ನೋಡಿದ್ದೀರಿ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೀತಾ ಇದೆ. ಪಿತೂರಿ ಮಾಡ್ತಾ ಇದ್ದಾರೆ, ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಧರ್ಮಸ್ಥಳದಲ್ಲಿ ಪ್ರಯೋಗ, ಟಾರ್ಗೆಟ್ ಬೇರೆನೇ ಇದೆ. ಈ ರೀತಿಯ ಅನೇಕ ವಿಚಾರಗಳನ್ನು ನಾವು ಕೇಳ್ಪಟ್ಟು, ಇದರ ಜೊತೆಗೆ ಈ ಚಿನ್ನಯ್ಯ ಈತನ ಅಸಲಿಯತ್ತೇನು ಅನ್ನುವಂಥದ್ದು ಬಟಾ ಬಯಲಾಗಿದೆ. ಈತ ಈಗಾಗಲೇ ತನಿಖೆಯ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಹೇಳಿದಾನಂತೆ. ಇದರ ಜೊತೆಗೆ ಆತನನ್ನ ಅರೆಸ್ಟ್ ಮಾಡಿದ ಮೇಲೆ ಏನೆಲ್ಲ ಬೆಳವಣಿಗೆಗಳು ಆಚೆ ಬಂದು ಅನ್ನೋದನ್ನು ಕೂಡ ತಾವು ಗಮನಿಸಿದ್ದೀರಿ. ಎಲ್ಲವೂ ಕೂಡ ಬುರುಡೆ ತೋರಿಸೋದಕ್ಕೆ ಬಂದವನ ಬುರುಡೆ ಸ್ಟೋರಿ ಇಡೀ ರಾಜ್ಯದ ಮುಂದೆ ಜಗಜ್ಜಾಹೀರಾಯಿತು. ಈತನ ಹಿಂದೆ ಇರುವಂತವ್ರು ಯಾರು, ಅವ್ರ ಕತೆ ಏನು, ಅವರ ಉದ್ದೇಶ ಏನಾಗಿತ್ತು? ಈ ಬುರುಡೆ ಗ್ಯಾಂಗ್ ಮೇಲೆ ಇನ್ನೊಬ್ಬ ದೊಡ್ಡ ಬುರುಡೆ ಕೂತಿದ್ದಾನೆ. ಆತ ದೆಹಲಿಯಲ್ಲಿ ಕೂತ್ಕೊಂಡು ಇವರನ್ನ ಆಟ ಆಡಿಸ್ತಾ ಇದ್ದಂತೆ. ಅವನ ಉದ್ದೇಶ ಏನಾಗಿತ್ತು ನೋಡಿ. ಜನರಲ್ಲಿ ಈಗ ಓಡಾಡ್ತಾ ಇರುವಂತಹ ಪ್ರಶ್ನೆ, ಈ ಪಬ್ಲಿಕ್ ಹೇ ಸಬ್ ಜಾನ್ತಿ ಹೇ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಎಲ್ಲರೂ ಅಂದಾಜು ಮಾಡೋದಕ್ಕಿಂತ ಮುಂಚೆ ಜನರು ಈ ಬಗ್ಗೆ ಮಾತಾಡ್ತಾ ಇದ್ರು. ಅಲ್ಲೊಬ್ಬ ಯಾವನೋ ಈ ಆಟ ಆಡಿಸ್ತಾ ಇದ್ದಾನೆ ಅಂತ. ಆತನ ಉದ್ದೇಶ ಧರ್ಮಸ್ಥಳದಲ್ಲಿ ಪ್ರಯೋಗ ಮಾತ್ರ. ಮುಂದೆ ಇನ್ನೂ ಗೋಕರ್ಣ, ಮುರುಡೇಶ್ವರ, ಆದೋ ಈದೋ ಎಲ್ಲವೂ ಬಾಕಿ ಇದೆ ಅಂತ ಹೇಳಿ. ಹಾಗಿದ್ರೆ ಈಗ ವಿಡಿಯೋ ರಹಸ್ಯ ಬಯಲಾಯಿತು ಅಂತಂದ್ರೆ, ಈ ಷಡ್ಯಂತ್ರದ ಹಿಂದೆ ಯಾರಿದ್ರು ಅನ್ನುವಂಥದ್ದು ಜಗಜ್ಜಾಹೀರಾಯಿತು ಅಂದ್ರೆ ಮುಂದೇನು, ಇವರ ಉದ್ದೇಶ ಏನಾಗಿತ್ತು? ಇನ್ನ ಮತ್ತೊಂದು ಸತ್ಯ ಏನಂತಂದ್ರೆ, ಈ ಚಿನ್ನಯ್ಯ ನಿಷೇಧಿತ ಉಗ್ರ ಸಂಘಟನೆಗಳ ಜೊತೆಗೆ ಯಾವಾಗಲೂ ಸಂಪರ್ಕ ಹೊಂದಿದ್ದ, ಅವರ ಶಿಬಿರದಲ್ಲಿಯೇ ವಾಸ ಇದ್ದ. ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಏನಂತಂದ್ರೆ, ಮಾವೋವಾದಿ ಆಕ್ಟಿವಿಸ್ಟ್ ಆಗಿದ್ದ ಅಂತ ಹೇಳಿ. ಹಾಗಿದ್ರೆ ಈತ ಧರ್ಮಸ್ಥಳಕ್ಕೆ ಬಂದು ಈ ಎಲ್ಲ ಕೆಲಸ ಮಾಡಿದ್ನಲ್ಲ, ಈತನ ಹಿಂದೆ ಉದ್ದೇಶ ಇದ್ದದ್ದೇನು? ಪಾಪ ಪ್ರಜ್ಞೆ ಕಾಡಿದ್ದ, ಪುಣ್ಯದ ಕೆಲಸ ಮಾಡ್ತೀನಿ ಅಂತ ಬಂದ? ಇವೆಲ್ಲವನ್ನು ಕೂಡ ಇವತ್ತಿನ ಮಹಾಭಾರತದಲ್ಲಿ ಮಾತಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಕೆಲವೊಂದು ಬ್ರೇಕಿಂಗ್ ನ್ಯೂಸ್ಗಳಿದೆ, ತಗೊಳ್ಳೋಣ. ಸಮೀರ್ನ ಎಐ ವಿಡಿಯೋ ರಹಸ್ಯ ಬಯಲಾಗುತ್ತಾ? ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ ವಿಚಾರಣೆ, ಇವತ್ತಿನ ವಿಚಾರಣೆ ಅಂತ್ಯ ಆಗಿದೆ. ಸಮೀರ್ಗೆ ಸತತ 5 ಗಂಟೆಗಳ ಕಾಲ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಒಟ್ಟು 3 ಪ್ರಕರಣಗಳಲ್ಲಿ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಮೊದಲ ಕೇಸ್ ಎಐ ವಿಡಿಯೋ, ಎರಡನೇ ಕೇಸ್ ಬೆನಕ ಆಸ್ಪತ್ರೆ ಗಲಾಟೆ, ಮೂರನೇದು ಉಜಿರೆ ಆಸ್ಪತ್ರೆಯಲ್ಲಿ ಗಲಾಟೆ. ನಾಳೆ ಮತ್ತೆ ಠಾಣೆಗೆ ವಿಚಾರಣೆಗೆ ಬರೋದಕ್ಕೆ ಈ ಸಮೀರ್ಗೆ ಸೂಚನೆಯನ್ನ ಕೊಡಲಾಗಿದೆ. ನಾಳೆ ವಿಡಿಯೋ ಎಡಿಟಿಂಗ್ಗೆ ಬಳಸಿದ ಕಂಪ್ಯೂಟರ್, ಆ ಮೊಬೈಲ್ ವಶಕ್ಕೆ ಪಡೆಯಲಿದ್ದಾರೆ ಬೆಳ್ತಂಗಡಿ ಪೊಲೀಸರು. 23 ನಿಮಿಷ 52 ಸೆಕೆಂಡ್ನ ಒಂದು ವಿಡಿಯೋನ ಮಾಡಿದ್ನಲ್ಲ ಈ ಸಮೀರ್, ಎಐ ವಿಡಿಯೋಗಳನ್ನ ಬಳಸಿ. ಅದನ್ನ ಮಾಡಿದ್ದ ಕಂಪ್ಯೂಟರ್ ಯಾವುದು, ಜೊತೆಗೆ ಮೊಬೈಲ್, ಇವೆಲ್ಲವನ್ನು ಕೂಡ ವಶಕ್ಕೆ ಪಡೀಲಿಕ್ಕಿದ್ದಾರೆ. ಯಾವಾಗ ಈ ಸಮೀರ್ ನನ್ನ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರು ಬಂದ್ರೋ, ಈತ ಗಾಯವಾಗಿದ್ದ. ಈತ ಸತ್ಯ ಹೇಳಿದಾನೆ ಅಂತಂದ್ರೆ ಗಾಯವಾಗುವಂತ ಅಗತ್ಯ ಏನಿತ್ತು? ಯಾಕೆ ಓಡಿ ಹೋದ ಅನ್ನುವಂತಹ ಪ್ರಶ್ನೆಗಳು ಕೂಡ ಜನರಲ್ಲಿ ಹುಟ್ಕೊಂಡು, ನೇರವಾಗಿ ಸಮೀರ್ಗೂ ಕೂಡ ಈ ಪ್ರಶ್ನೆಯನ್ನ ಮಾಡಲಾಯಿತು. ಆದ್ರೆ ಉತ್ತರ ಕೊಡೋಕೆ ಸಮೀರ್ ಇದ್ರೆ ತಾನೆ, ಆತ ಎಲ್ಲಿದ್ದ ಅನ್ನೋದೇ ಗೊತ್ತಿಲ್ಲ. ಈಗ ದಿಢೀರ್ ಅಂತ ಹೇಳಿ ಇಷ್ಟು ನೋಟಿಸ್ ಕೊಟ್ಟಾದ್ಮೇಲೆ, ಇಷ್ಟು ಅವಧಿ ಆದ ಮೇಲೆ ಸ್ಟೇಷನ್ ಮುಂದೆ ಪ್ರತ್ಯಕ್ಷ ಆಗಿದ್ದಾನೆ ಸಮೀರ್. ವೀಕ್ಷಕರೇ, ಚಿನ್ನಯ್ಯನ ಮೇಲೆ ಅನುಮಾನ ಬರೋದಕ್ಕೆ 3 ಕಾರಣಗಳಿದೆ ಬಹಳ ಮುಖ್ಯವಾಗಿ. ಈತ ಖಾಸಗಿ ಸುದ್ದಿವಾಹಿನಿಗಳಿಗೆ, ರಾಷ್ಟ್ರೀಯ ಸುದ್ದಿವಾಹಿನಿಗಳಿಗೆ ಸಂದರ್ಶನವನ್ನ ಕೊಟ್ಟ. ಸಂದರ್ಶನ ಕೊಡುವಾಗ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ. ಆ ಪ್ರಸ್ತಾಪ ಮಾಡಿದ ವಿಷಯಗಳೇ ತನಿಖಾಧಿಕಾರಿಗಳ ಸಂಶಯಕ್ಕೆ ಕಾರಣ ಆಯಿತು. ಸಂದರ್ಶನ ಕೊಟ್ಟು ಈ ಚಿನ್ನಯ್ಯ ಸಿಕ್ಕಾಕೊಂಡ ಅನ್ನುವಂತ ಪ್ರಶ್ನೆ ಇದೆ. ಸೌಜನ್ಯ ವಿಚಾರದಲ್ಲಿ ಮೊಹಾಂತಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಕೊಲೆ ನಡೆದಾಗ ಹೂಡೋದಕ್ಕೆ ನನಗೆ ಕರೆ ಬಂದಿತ್ತು, ನಾನವತ್ತು ಧರ್ಮಸ್ಥಳದಲ್ಲಿ ಇರಲಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದ.
ಇದೇ ವಿಚಾರದಲ್ಲಿ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಅವರು ಚಿನ್ನಯ್ಯನನ್ನ ಪ್ರಶ್ನೆ ಮಾಡಿದ್ದಾರೆ. ಮೊಹಾಂತಿ ಪ್ರಶ್ನೆಗೆ ಚಿನ್ನಯ್ಯ ಗಲಿಬಿಲಿಯಾಗಿದ್ದಾನೆ. ಎಲ್ಲದರಲ್ಲೂ ಅಸ್ಪಷ್ಟ ಹೇಳಿಕೆಗಳನ್ನ ಚಿನ್ನಯ್ಯ ಕೊಟ್ಟಿದ್ದಾನೆ. ಬುರುಡೆ ವಿಚಾರದಲ್ಲೂ ಕೂಡ ಗೊಂದಲ. ಅತ್ಯಾಚಾರವಾದ ಶವ ಹೊತ್ತಿದ್ದೀನಿ ಅನ್ನುವಂತಹ ಹೇಳಿಕೆಯಲ್ಲಿಯೂ ಕೂಡ ಗೊಂದಲ. ಇನ್ನೂ ಮುಂದುವರೆದ ಭಾಗವಾಗಿ ಆ ಕೊಟ್ಟ ಬುರುಡೆನೇ ನಕಲಿ ಅಂತೆ. ಆ ನಕಲಿ ಬುರುಡೆಯನ್ನ ತಂದು ಕೊಟ್ಟವರು ಈ ಬುರುಡೆ ಗ್ಯಾಂಗ್ನವರಂತೆ. ಅದನ್ನ ತಗೊಂಡು ದೆಹಲಿಗೂ ಹೋಗಿದ್ರಂತೆ. ನಿನ್ನೆ ಎಲ್ಲ ವಿಚಾರಗಳು ಕೂಡ ಆಚೆ ಬಂದಿದೆ.